ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ PG ಕಂಪ್ಲೀಟ್ ಮಾಡಿದಿರಿ ಅವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ PhDಯ ಕೋರ್ಸನ್ನು ಕಾಲ್ಫರ್ ಮಾಡಿರುವಂಥದ್ದು. ತಾವುಗಳು ಯಾರೆಲ್ಲ ಆಸಕ್ತಿ ಹೊಂದಿದ್ದೀರಿ, ತಮಗೆ ನೋಟಿಫಿಕೇಶನ್ ಏನು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಅದರಲ್ಲಿ ವೆಬ್ಸೈಟಿಗೆ ಹೋಗಿ ತಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಗೂಗಲ್ ಕ್ರೋಮಿಗೆ ಬಂದ ತಕ್ಷಣ ತಾವಿಲ್ಲಿ ಟೈಪನ್ನು ಮಾಡಬೇಕು. ಏನಂತ ಟೈಪ್ ಮಾಡಬೇಕು ಅಂದರೆ www.kod.ac.in ಅಂತೇಳಿ ನೀವು ಟೈಪನ್ನು ಮಾಡಿದರೆ, ಈ ರೀತಿ ಟೈಪನ್ನು ಮಾಡಿದರೆ ನಿಮಗೆ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಧಾರವಾಡದ ಏನಾಗುತ್ತೆ ಅಂದರೆ ಯೂನಿವರ್ಸಿಟಿ ವೆಬ್ಸೈಟ್ ಓಪನ್ ಆಗುವಂಥದ್ದು ತಾವಿಲ್ಲಿ ನೋಡ್ಬೋದು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಂತೇಳಿ ಕೊಟ್ಟಿರುವಂಥದ್ದು. ಸೊ ಕೆಳಗಡೆ ಬಂದರೆ ಇಲ್ಲಿ ತಮಗೆ ಹಲವಾರು ಮಾಹಿತಿ ಇರುವಂಥದ್ದು. ಆದರೆ ಇಲ್ಲಿ ಅಧಿಸೂಚನೆ ಅಂತ ಇದೆ ನೋಡಿ, ಸುತ್ತೋಲೆ ಅಂತೇಳಿ, ಇಲ್ಲಿ PhD ಅಂತಕ್ಕಂಥದ್ದು ಇರುವಂಥದ್ದು. ಅದರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಬರ್ತಾ ಇದೆ ನೋಡಿ. ಸೊ ಇದು ನಾವೇನು ಮಾಡೋಣ, ಇದನ್ನು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡೋಣ. ನೋಡಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿ ಬರುವಂಥದ್ದು. ಇಲ್ಲಿ ನೋಡ್ರಿ ಕೊಟ್ಟಿದ್ದಾರೆ, ಒಂದನೇ ಆಪ್ಷನ್ಸ್ ಹೇಳಿದೆ PhD ನೋಟಿಫಿಕೇಶನ್ ಕನ್ನಡದಲ್ಲಿ ಇರುವಂಥದ್ದು. ಮತ್ತು ನಿಮ್ಗೆ ಯಾರಿಗೆ ಇಂಗ್ಲೀಷ್ ಬೇಕು ಅವರು ಇಂಗ್ಲೀಷಲ್ಲಿ ಕೂಡ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದರೆ ಆಫ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗಿರುವಂಥದ್ದು. ಹಾಗಾದರೆ ಈಗ PhD ನೋಟಿಫಿಕೇಶನಲ್ಲಿ ಏನೇನಿದೆ ಅಂತಕ್ಕಂಥದ್ದು ನೋಡೋದಾದರೆ ಬನ್ನಿ ನೋಡೋಣ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ವಿ. ಈ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಬರುವಂಥದ್ದು ತಾವಿಲ್ಲಿ ನೋಡ್ಬೋದು. ಕರ್ನಾಟಕ ವಿಶ್ವವಿದ್ಯಾಲಯ ಅಂತ ಕೊಟ್ಟಿದ್ದಾರೆ ಧಾರವಾಡ. ಇಲ್ಲಿ 2025-26ನೇ ಸಾಲಿನ PhD ಪ್ರವೇಶ ಅರ್ಹ ಅಭ್ಯರ್ಥಿಗಳಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಅಭ್ಯರ್ಥಿಗಳು ಫುಲ್ ಟೈಮರ ಮಾಡ್ಬೋದು ಅಥವಾ ಪಾರ್ಟ್ ಟೈಮರ PhD ಕೋರ್ಸನ್ನು ಮಾಡಬಹುದಾಗಿದೆ. ತಾವಿಲ್ಲಿ ನೋಡ್ಬೋದು. ಯಾರೆಲ್ಲ ಪಾರ್ಟ್ ಟೈಮ್ ಮಾಡ್ಬೇಕು ಅನ್ಕೊಂಡಿದ್ದೀರಿ, ತಮಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರುವಂಥದ್ದು ನೋಡ್ರಿ. ಅವರೆಲ್ಲ ಏನೇನು ಬೇಕು ಅಂತಂದರೆ ನೋಡ್ರಿ, ಸೇವಾ ನಿರತ ಅಂದರೆ NOCಯನ್ನು ನೀವು ತೆಗೆಸ್ಕೋಬೇಕಾಗುತ್ತೆ. ನಂತರ ಉದ್ಯೋಗ ಆಧಾರಿತ ಸೇವಾ ಪ್ರಮಾಣ ಪತ್ರ ಬೇಕಾಗಿರುವಂಥದ್ದು. PhD ಪ್ರವೇಶಕ್ಕಾಗಿ ಆಯ್ಕೆಗೊಂಡ ನೋಂದಣಿ ಮಾಡಿರುವ ನಿಗದಿತ ನಮೂನೆ ಮುಚ್ಚಳಿಕೆ ಪ್ರಮಾಣ ಪತ್ರವನ್ನು ತಾವು ಬರೆಸ್ಕೊಂಡು ಏನು ಮಾಡಬೇಕಾಗುತ್ತೆ, PhDಗೆ ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ. ಹಾಗಾದರೆ ಅಭ್ಯರ್ಥಿಗಳು ನಿಗದಿತ ನಮೂನೆಯನ್ನು ಭರ್ತಿ ಮಾಡಿದ ಅರ್ಜಿಯ ಅವಶ್ಯಕ ದಾಖಲೆಗಳೊಂದಿಗೆ ಸಂಬಂಧಿಸಿದ ವಿಭಾಗದ ಅಧ್ಯಕ್ಷರಿಗೆ ದಿನಾಂಕ 18/8/2025 ಒಳಗಾಗಿ ಸಲ್ಲಿಸಬೇಕು. ಮುಂದಿನ ತಿಂಗಳು 14ನೇ ತಾರೀಕು ಒಳಗಾಗಿ ತಾವೇನು ಮಾಡಬೇಕಾಗಿರುವಂಥದ್ದು ಸಲ್ಲಿಸಬೇಕಾಗಿರ್ತದೆ. ತಾವಿಲ್ಲಿ ನೋಡ್ಬೋದು, ಪ್ರವೇಶ ಪಡಿಬೇಕಾದ್ರೆ ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅಂತ ಕೇಳಿದ್ದಾರೆ. PGಯಲ್ಲಿ ಕಂಪಲ್ಸರಿ 55% ಅಂಕ ಇರಬೇಕು ನಿಮಗೆ. SC/ST ಅವರು 50% ಇರಬೇಕಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸೇವಾ ನಿರತರಾಗಿರೋರು ಅದ್ರ ಬಗ್ಗೆ ಕೊಟ್ಟಿರುವಂಥದ್ದು. ತಾವು ಈ ನೋಟಿಫಿಕೇಶನನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಹಾಕ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಾವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಕೊಡಲಾಗಿದೆ. ಇನ್ನು ಪ್ರವೇಶ ಪರೀಕ್ಷೆ ನೋಡ್ರಿ, ಯಾರೆಲ್ಲ KSET UGC ನೆಟ್ ಪಾಸ್ ಆಗಿದ್ರಿ, KSET UGC ನೆಟ್ ಪಾಸ್ ಆಗಿದ್ರಿ, ನಿಮ್ಗೊಂದು ಇಲ್ಲಿ ಅವಕಾಶ ಏನು ಅಂತಂದ್ರೆ ತಾವು ಎಕ್ಸಾಮನ್ನು ಈ KSET ನೆಟ್ ಪಾಸ್ ಆದವರು ಇದರಲ್ಲಿ ಅಪ್ಲೈ ಮಾಡೋದಕ್ಕೆ ಒಂದು ಎಕ್ಸಾಮ್ ತೊಗೊತಾರೆ. ಯಾವುದು, ಈಗ PhD ಮಾಡ್ಬೇಕಾದ್ರೆ 100 ಮಾರ್ಕ್ಸಿನ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗ್ತದೆ. 100 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಅವು ಬಹು ಆಯ್ಕೆ ಮಾದರಿ ಇರುವಂಥದ್ದು ನೋಡ್ರಿ. ಅದರ ಪಠ್ಯಕ್ರಮ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು.
ಸೊ ಇಲ್ಲಿ ಪಠ್ಯಕ್ರಮ ಕೊಟ್ಟಿರುವಂಥದ್ದು. ಯಾರಿಗೆ ಪರೀಕ್ಷೆಯಲ್ಲಿ ವಿನಾಯಿತಿ ಇದೆ ಅಂತಂದ್ರೆ ಯಾರೆಲ್ಲ ಕೆಸೆಟ್ ಪಾಸ್ ಆಗಿದ್ದೀರಿ ಅವರಿಗೆ ವಿನಾಯಿತಿ ಇರುವಂಥದ್ದು. ಕೆಸೆಟು ಅಥವಾ ನೀಟು ಅವ್ರಿತ ನೋಡ್ರಿ ಎಕ್ಸಾಮ್ ಪಾಸ್ ಆದವರಿಗೆ ರಿಯಾಯಿತಿ ಇರುವಂಥದ್ದು. ಇದು ಅವಧಿ ಎಷ್ಟು ಅಂದರೆ 120 ನಿಮಿಷ ಅವಧಿ ಇರುವಂಥದ್ದು. ಇನ್ನು ಪ್ರವೇಶ ಪರೀಕ್ಷಾ ನಡೆಸುವಂತಹ ಸ್ಥಳ ಯಾವುದು ಅಂತಂದ್ರೆ ಪರೀಕ್ಷಾ ವಿಭಾಗ ಡಾಕ್ಟರ್ RC ಹಿರೇಮಠ್ ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪರೀಕ್ಷೆಯನ್ನ ನಡೆಸಲಾಗ್ತದ ಅಂತ ಹೇಳ್ತಾ ಇದ್ದಾರೆ. ನಾವಿಲ್ಲಿ ನೋಟಿಫಿಕೇಶನ್ ನೋಡ್ಬೋದು. ನೋಡ್ರಿ ಪೂರ್ಣ ಅವಧಿನೂ ಮಾಡ್ಬೋದು, ಪಾರ್ಟ್ ಟೈಮ್ ಕೂಡ ಇಲ್ಲಿ ಮಾಡಿರ್ಬೇಕಾಗಿರುವಂಥದ್ದು. ಸಂಪೂರ್ಣವಾದ ವಿವರಣೆಯನ್ನ ಕೊಟ್ಟಿರುವಂಥದ್ದು. ಹಾಗಾದ್ರೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ನೋಟಿಫಿಕೇಶನ್ ಮಾಡಿದ್ದಾರೆ ಅಂದ್ರೆ PhD ಮಾಡೋದಕ್ಕೆ ತಾವಿಲ್ಲಿ ನೋಡ್ಬೋದು. ನೋಡ್ರಿ ಕನ್ನಡ ವಿಭಾಗಕ್ಕೆ 17, ಮರಾಠಿ ವಿಭಾಗಕ್ಕೆ 7, ಸಂಸ್ಕೃತ ವಿಭಾಗಕ್ಕೆ 4 ಇರುವಂಥದ್ದು. ಅದೇ ರೀತಿ ಉರ್ದು, ಪರ್ಷಿಯನ್ 2, ಒಟ್ಟು 30 ಇರುವಂಥದ್ದು ಭಾಷೆ ವಿಭಾಗಕ್ಕೆ. ಇನ್ನು ವಾಣಿಜ್ಯ ಶಾಸ್ತ್ರಕ್ಕೆ 9 ಇರುವಂಥದ್ದು, ಶಿಕ್ಷಣ ಶಾಸ್ತ್ರಕ್ಕೆ 11 ಇರುವಂಥದ್ದು, ಕಾನೂನುಗಳಿಗೆ 10 ಇರುವಂಥದ್ದು, ನಿರ್ವಹಣಾ ಅಧ್ಯಯನಕ್ಕೆ 28 ಇರುವಂಥದ್ದು. ಇನ್ನು ಸಮಾಜ ವಿಜ್ಞಾನ ಇಲ್ಲಿ ನೋಡ್ರಿ, ಸಮಾಜ ವಿಜ್ಞಾನದೊಳಗೆ ನೋಡ್ರಿ ಯಾವ್ಯಾವ ಇತಿಹಾಸ ಇದೆ, ಅರ್ಥಶಾಸ್ತ್ರ ಇದೆ, ಆಮೇಲೆ ತತ್ವಶಾಸ್ತ್ರ, ರಾಜ್ಯಶಾಸ್ತ್ರ, ಸಾಮಾಜಿಕ ಕಾರ್ಯ, ಸಮಾಜಶಾಸ್ತ್ರ ಇರುವಂಥದ್ದು. ಅಲ್ಲಿ 103 ಹುದ್ದೆಗಳಿರುವಂಥದ್ದು. ನಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಮಾನವಶಾಸ್ತ್ರ, ಸಸ್ಯಶಾಸ್ತ್ರ ಅವುಗಳಿಗೆ ಟೋಟಲ್ ಆಗಿ 119 ಇರುವಂಥದ್ದು. ಇದು ಪರೀಕ್ಷೆ ಹೇಗೆಲ್ಲ ಇರುತ್ತೆ ಅಂತಕ್ಕಂಥದ್ದನ್ನ ತಾವು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನೋಡಿ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತಂದ್ರೆ ಇನ್ನೇನು ಆವಾಗಲೇ ತೋರಿಸಿದೆ ನಾನು www.kod.ac.in ಅನ್ನುವಂಥ ಅಪ್ಲಿಕೇಶನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿದ ತಕ್ಷಣನೇ KOD ಅವ್ರದ್ದು ವೆಬ್ಸೈಟ್ ಓಪನ್ ಆಗುವಂಥದ್ದು. ಅಲ್ಲಿ ತಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡೌನ್ಲೋಡ್ ಮಾಡಿಕೊಂಡು ಏನು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ದಾಖಲೆಗಳನ್ನು ಅಡಕ ಮಾಡಿ ಆನ್ಲೈನ್ ಮೂಲಕ ಭರಿಸಿದ ಅರ್ಜಿ ಪ್ರಕ್ರಿಯೆ ರಸೀದಿ ಸರಿಯಾದ ಭರ್ತಿ ಅರ್ಜಿಗಳನ್ನು ವಿಶ್ವವಿದ್ಯಾಲಯ ಸಂಬಂಧಿಸಿದ ಸ್ನಾತಕೋತ್ತರ ವಿಭಾಗಕ್ಕೆ ಅಧ್ಯಕ್ಷರಿಗೆ ಸಲ್ಲಿಸಬೇಕಾಗುತ್ತದೆ. ನೋಡ್ರಿ ಅರ್ಜಿ ಸಲ್ಲಿಸಲು ಇರ್ತಕ್ಕಂಥ ಫೀಸ್ ಎಷ್ಟೆಷ್ಟಿದೆ ಅಂತ ತಾವಿಲ್ಲಿ ನೋಡ್ಬೋದು. ಇಲ್ಲಿದೆ ನೋಡಿ, ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1210 ಇದೆ, ಜನರಲ್ ಅವರಿಗೆ 2420 ಇರುವಂಥದ್ದು, ಇನ್ನು ವಿದೇಶಿಯರಿಗೆ 4840 ಇರುವಂಥದ್ದು. ಇದಾದ ನಂತರ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಹೀಗೆಲ್ಲ ಇರಬೇಕು ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ನೋಡ್ರಿ ಅರ್ಜಿ ಸಲ್ಲಿಸಲು ಇರ್ತಕ್ಕಂಥ ದಿನಾಂಕ 18/7/2025ರಿಂದ ಅರ್ಜಿ ಡೌನ್ಲೋಡನ್ನು ಮಾಡಿಕೊಳ್ಳಲು ಪ್ರಾರಂಭಿಸಬಹುದು ಅಂತ ಕೊಟ್ಟಿದ್ದಾರೆ. ನಂತರ ಪ್ರವೇಶ ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕ 14/8/2025. ಪ್ರವೇಶ ಪರೀಕ್ಷೆ ದಿನಾಂಕ 12/9/2025ರಂದು. ಅರ್ಹ ಅಭ್ಯರ್ಥಿಗಳ ಯಾದಿ ಪ್ರಕಟಿಸುವುದು 19/9/2025 ಶುಕ್ರವಾರದಂದು. ಸಂದರ್ಶನ ದಿನಾಂಕ 24/9/2025ರಂದು. ಎಲ್ಲ ನಿಯಮಗಳ ಡಾಕ್ಟರೇಟ್ ಕಮಿಟಿ ದಿನಾಂಕ 3/10/2025ರಿಂದ 13/10/2025ರವರೆಗೆ ಇದು ಪ್ರೊಸೆಸ್ ಇರುವಂಥದ್ದು. ಒಂದು ವೇಳೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ರಜಾ ದಿನವಾಗಿದ್ದರೆ ಕರ್ತವ್ಯದ ಮರುದಿನ ಕೊನೆಯ ದಿನ ಎಂದು ಪರಿಗಣಿಸಲಾಗ್ತದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ಅನ್ನ ಕೊಟ್ಟಿರುವಂಥದ್ದು. ಐ ಹೋಪ್ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಇದನ್ನು ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ತಾವಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಇದಾದ ನಂತರ ತಮಗೆ ಒಂದು ಅವಾಗಲೇ ಹೇಳಿದ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅಂತ, ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಅಪ್ಲಿಕೇಶನ್ ಫಾರ್ಮ್ ಇರುವಂಥದ್ದು. ಥರ್ಡ್ ಒನ್ನನ್ನು ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿರ್ತಕ್ಕಂಥ ಓಪನ್ ಆಗುತ್ತೆ.
ಸೊ ಇಲ್ಲಿ ನಿಮ್ಮ ಭಾವಚಿತ್ರವನ್ನು ಅಂಟಿಸಬೇಕಾಗಿರುವಂಥದ್ದು ಈ ಸೈಡಲ್ಲಿ. ನಂತರ ಇಲ್ಲಿ ನೀವು ಫುಲ್ ಟೈಮ್ ಮಾಡ್ತೀರಾ ಪಾರ್ಟ್ ಟೈಮ್ ಮಾಡ್ತೀರಾ ಅಂತಕ್ಕಂಥದ್ದನ್ನು ಇಲ್ಲಿ ಬರಿಬೇಕಾಗುತ್ತೆ. ಫುಲ್ ಟೈಮ್ ಮಾಡೋರಿಗೆ ಏನಾಗಲ್ಲ. ಪಾರ್ಟ್ ಟೈಮ್ ಮಾಡ್ಬೇಕಾದ್ರೆ ತಾವು NOC ಮತ್ತು ತಮ್ಮ ಇಲಾಖೆ ವತಿಯಿಂದ ಏನು ಮಾಡಬೇಕಾಗಿರುತ್ತೆ, ಪರ್ಮಿಷನನ್ನು ತೆಗೆದುಕೊಳ್ಳಬೇಕಾಗಿರುವಂಥದ್ದು. ಮತ್ತು ಇಲ್ಲಿ ದಿನಾಂಕ ಮತ್ತು ಸ್ಥಳಗಳನ್ನು ತಮ್ಮ ಸಹಿಯನ್ನು ಮಾಡಬೇಕಾಗಿರುವಂಥದ್ದು. ನಂತರ ತಮ್ಮ ಪೂರ್ಣ ಹೆಸರು ಮತ್ತು ತಮ್ಮ ಅಂಕಪಟ್ಟಿಯಲ್ಲಿ ಯಾರು PG ಮಾಡಿದರೆ ಅದರ ಅಂಕಪಟ್ಟಿ ಇರ್ತಕ್ಕಂಥ ಹೆಸರು ಮತ್ತು ವಾಸಸ್ಥಳ ಮತ್ತು ಕಾಯಂ ವಿಳಾಸದ ಬಗ್ಗೆ. ನಂತರ ವಾಟ್ಸಪ್ ಮೊಬೈಲ್ ನಂಬರ್ ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಟ್ಸಪ್ ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ನಿಮ್ಮ ಇಮೇಲನ್ನು ಹಾಕಬೇಕು. ನಿಮ್ಮ ನ್ಯಾಷನಾಲಿಟಿ, ನೀವು ಯಾವ ಕ್ಯಾಟಗರಿಯಿಂದ ಬರುತ್ತೆ ಅದನ್ನು. ನಂತರ ಆಧಾರ್ ನಂಬರು, ಬ್ಲಡ್ ಗ್ರೂಪನ್ನು ಹಾಕಬೇಕು. ನಂತರ ನೀವು ಯಾವ ಕಾಸ್ಟ್ ಇದ್ದೀರಿ, GMO, SCನೋ, STನೋ, ಅದರ್ಸು ಅಂತಕ್ಕಂಥದ್ದು ಹಾಕಬೇಕಾಗಿರುವಂಥದ್ದು. ನಂತರ ನೋಡಿ, ನೀವು ಇಲ್ಲಿ ನೋಡಿ ಮೇಲು ಫಿಮೇಲು ಅಂತ ಇರುವಂಥದ್ದು. ನೀವು ಮ್ಯಾರಿಡ್ ಇದ್ದೀರಾ ಅನ್ಮ್ಯಾರಿಡ್ ಇದ್ದೀರಾ ಅದನ್ನು ಕೂಡ ಅಲ್ಲಿ ಏನು ಮಾಡಬೇಕಾಗುತ್ತೆ, ಮೆನ್ಷನನ್ನು ಮಾಡಬೇಕಾಗಿರುವಂಥದ್ದು. ನಂತರ ನೀವು PGಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು, ಆಮೇಲೆ ಯಾವ ವರ್ಷ ನೀವು ಪಾಸಾಗಿದ್ದೀರಿ, ಎಷ್ಟು ಮಾರ್ಕ್ಸ್ ಇದೆ, ಎಷ್ಟು ತೆಗೆದುಕೊಂಡಿದ್ದೀರಿ, ಪರ್ಸೆಂಟೇಜ್ ಎಷ್ಟು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನೀವು ಫಿಲಪ್ ಮಾಡಬೇಕು. ಮತ್ತು ಅದರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಹಚ್ಚಬೇಕಾಗಿರುವಂಥದ್ದು. ನೀವು ನೆಟ್ಟು ಅದು ಏನೇನೋ ಎಕ್ಸಾಮ್ ಪಾಸ್ ಆಗಿದ್ದರೆ ಅಲ್ಲಿ ಹೌದು ಇದ್ದರೆ ಹೌದು ಅಂತ ರೈಟ್ ಮಾಡಬೇಕು, ಇಲ್ಲ ಅಂದರೆ ಇಲ್ಲ ಅಂಥೇಳಿ ರೈಟ್ ಮಾಡಬೇಕಾಗಿರುವಂಥದ್ದು. ಹೌದಾ, ನೀವು ನೀವು ಏನು ಮಾಡಿದ್ರೆ, ನೀವು ವಿದೇಶಿಯರಾಗಿದ್ದೀರಾ ಅಂತ ಕೇಳ್ತಾರೆ. ನೀವು ಬೇರೆ ದೇಶದವರಿದ್ದರೆ ಅದನ್ನು ಕೂಡ ಇಲ್ಲಿ ಫಿಲಪ್ ಮಾಡಬೇಕಾಗಿರುವಂಥದ್ದು. ಆಮೇಲೆ ನೀವು ಯಾವ ಭಾಷೆ, ಯಾವ ಮಾಧ್ಯಮದಲ್ಲಿ ಇದನ್ನು PhD ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುವಂಥದ್ದು. ನೋಡಿ, ಅರೆಕಾಲಿಕನ ಇದೆ ಅಂತಕ್ಕಂಥದ್ದು ಬರೀಬೇಕಾಗಿರ್ತಕ್ಕಂಥದ್ದು. ತಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಬೇಕಾಗಿರುವಂಥದ್ದು. ಲಾಸ್ಟಿಗೆ ಇಲ್ಲೇ ತಮ್ಮ ಸಹಿಯನ್ನು ಮಾಡಬೇಕಾಗಿರುವಂಥದ್ದು. ಇನ್ನು ಮಾರ್ಗದರ್ಶಕರು ಅಂತ ಬರುತ್ತೆ. ಯಾಕಂತಂದರೆ ಇದನ್ನು ನೀವು PhD ಮಾಡಬೇಕಾತಂದರೆ ಒಬ್ಬರು ರೆಫರೆನ್ಸ್ ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ಅವರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಫಿಲಪ್ಪನ್ನು ಮಾಡಬೇಕಾಗಿರುವಂಥದ್ದು. ಅವರ ಸಹಿಯನ್ನು ಕೂಡ ತಾವಿಲ್ಲಿ ಮಾಡಿಸ್ಬೇಕು. ಇದೆಲ್ಲ ಅವ್ರಿಗೆ ಬಿಟ್ಟಿರುವಂಥದ್ದು ಕಚೇರಿ ವಿಳಾಸಕ್ಕೆ. ಇಷ್ಟಿರುವುದು ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಇಲ್ಲಿ ಅಪ್ಲೈ ಮಾಡ್ಬೋದು. ದಯವಿಟ್ಟು ಯಾರೆಲ್ಲ ನಿಮ್ಮ ಸ್ನೇಹಿತರು PhD ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನಲ್ನ ಮೇನ್ ಚಾನಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ತಾವು ಅಲ್ಲಿ ಹೋದಾಗ ಮಾತ್ರ ಇದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ತಾವು ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡ್ಕೋಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.